ಆತಿ ಕಾರ್ಗೋ ಅಂತ ಗುರು ಟ್ರಾನ್ಸ್ಪೋರ್ಟ್ ಹೆಸರು. ನನ್ನ ಫ್ರೆಂಡ್ ಹೇಳಿ ಕಳ್ಸಿದ್ದು ಹೋಗ್ ಅಲ್ಲಿಗೆ ಅಂತ. ಗಾಡಿ ಸೈಡ್ಗೆ ಹಾಕಿದೀನಿ ಇಲ್ಲಿ. ಇಲ್ಲಿಂದ ಒಂದ್ 500 ಮೀಟರ್ ಐತೆ ಗುರು, ಅದು ಅಲ್ಲೈತೆ. ಏನೋ ತಿಂತ ಬರೋಣ. ಗಾಡಿ ಗ್ಲಾಸ್ ಎತ್ತೈತ ಇಲ್ವಾ ಗುರು? ಎತ್ತೈತೆ, ನೋಡ್ಕೊಬಿಡೋಣ. ನಮ್ ಸೇಫ್ಟಿ ನಾವ್ ನೋಡ್ಕೊಳ್ಳೋಣ. ಎಲ್ಲ ಆಂಧ್ರ ಗಾಡಿಗಳೇ ಗುರು. ಇಲ್ಲಿ ಕರ್ನಾಟಕ ಗಾಡಿ ಕಮ್ಮಿ ಐತೆ, ಆಂಧ್ರ ಗಾಡಿ ಜಾಸ್ತಿ ಐತೆ. ಒಂದೇ ಒಂದ್ ಕೇರಳ ಗಾಡಿ ಫೋನ್ ಹಚ್ಚೋಣ, ಅದು ರೆಡಿ ಆಗಕ್ಕೆ ಪಾರ್ಕಿಂಗ್ ಇರ್ಬೋದು ಇಲ್ಲಿ. ಈ ಕಾಲ್ ಇಟ್ಬಿಟ್ರೆ ಇಲ್ಲಿ ಕೆಂಪು ಮಣ್ಣಲ್ಲಿ ಕೆಂಪಾಗಿ ಹೋಗುತ್ತೆ ಅನ್ನೋ ತರ ಇರುತ್ತೆ ಇಲ್ಲಿ. ಇನ್ನ ಯಾವ ಮೂಲೆಯಲ್ಲಿ ಟ್ರಾನ್ಸ್ಪೋರ್ಟ್ಗಳು ಅವೇ ಗುರು, ಮುಂದುವರ್ತಾ ಐತಲ್ಲ. ಒಟ್ನಲ್ಲಿ ಟ್ರಾನ್ಸ್ಪೋರ್ಟ್ಗಳು ಅವೇ. ಚೆನ್ನಾಗೈತೆ ಕಾಕಿ ಶರ್ಟ್ಗೆ ಇದು ಅಲ್ವಾ ಗುರು? ತಿಂಡಿ ಏನೈತಣ್ಣ? ದೋಸೆ ಚಿತ್ರಾನ್ನ. ಚಿತ್ರಾನ್ನ ಹಾಕೋಣ. ನಾವು ಆಂಧ್ರದಲ್ಲಿ ತಿಂತೀನಿ ಬೇಜಾರಾಗ್ಬಿಡಿ. ಚಿತ್ರಾನ್ನ ಆದ್ರೂ ತಿನ್ನೋಣ ನೋಡ್ರು. ಕೈ ತೊಳೆಯಕ್ ಮಾತ್ರ ಚೆನ್ನಾಗಿದ್ ಗುರು ನೀರಿಲ್ಲಿ. ನಮ್ ಕರ್ನಾಟಕ ಗುರು ಇದು. ಚಿತ್ರಾನ್ನ ಕೊಡು ಬಾಗುರು. ಬಾಗುರು ಕೂತ್ಕೊಂಡು ತಿನ್ನ. ಎಲ್ಲಣ್ಣ ಕೂತ್ಕೊಳ್ಳೋದು? ಸೆಟ್ಲ್ ಆಗಕ್ ಜಗನೇ ಇಲ್ಲ ಇಲ್ಲಿ. ಎಲ್ಲ ಒಂದ್ ಕಡೆ ಕೂತ್ಕೊಳ್ಳೋಣ ಬಾ. ಕೋಣ. ಚಿತ್ರಾನ್ನ ನೋಡ್ಗುರು, ನಮ್ಮೂರ್ ಚಿತ್ರಾನ್ನ ಇದು. ಚಟ್ನಿಗೆ ಚಿತ್ರಾನ್ನ ಕಾಂಬಿನೇಷನ್ ಚೆನ್ನಾಗಿದೆ ಗುರು. ನಮ್ಮೂರಿನ ಚಿತ್ರಾನ್ನ, ಬೋಂಡ, ಮೆಣಸಿನ್ಕಾಯಿ ಚಟ್ನಿ ಚೆನ್ನಾಗೈತೆ ಇರೋದ್ರಲ್ಲಿ. ತಿಂಡಿ ಮುಗೀತು. ಇಲ್ಲಿ ಪೇಪರು, ಅಲ್ಲಿ ಬಾಳೆ ಎಲೆ. ಕೈಯಲ್ಲಪ್ಪ ತೊಳೆಯೋದು ಡಬ್ಬದಲ್ಲಿ. ನೋಡಿದ್ರು ದುಡ್ಡು ಹಾಕಿದ್ವಿ. ಹೋಗೋಣ ಗಾಡಿ ಹತ್ರ. ತಿಂಡಿ ಎಲ್ಲ ತಿಂದು ಎಲ್ಲೋ ಇರೋ ಗಾಡಿನ ಆರ ನೋಡಿದ್ವಿ. ಏನಂದ ಹೇಳೋಣ, ಇರೋರಿಗೆ ಒಂಥರ ದುರಂಕಾರ, ಇಲ್ದಿರೋರಿಗೆ ಇನ್ನೊಂಥರ ಸಮಾಧಾನ ಅಲ್ವಾ ಗುರು? ಇರ್ಲಿ ಹೋಗೋದ್ ಬನ್ನಿ ಗುರು. ಎಲ್ಲಾ ಟ್ರಾನ್ಸ್ಪೋರ್ಟ್ ಅಲ್ಲೂ ಗಾಡಿಗಳು, ಗೂಡ್ಸ್ ಗಾಡಿಗಳು ಇದ್ರೆ ಇಲ್ಲಿ ಬಸ್ಗಳು ಬೆಜ್ಜಾನ ಐತೆ ಗುರು. ಸಿಕ್ಕಾಬಿಟ್ಟೈತೆ ಬಸ್ಗಳು ಎಲ್ಲ. ಸ್ಕೂಲ್ ಬಸ್ಗಳೇ. ನಾನು ಎದ್ರಗೊಟ್ಟ, ನಾನು ಯಾವ್ದೋ ಸ್ಕೂಲ್ ಹತ್ರ ಬಂದ್ಬಿಟ್ನ ಅಂತ, ಯಾವ್ದೋ ಸ್ಕೂಲ್ ಪಾರ್ಕಿಂಗ್ ಬಂದ್ಬಿಟ್ಟಿದಿನ ಅಂತ. ಆಮೇಲೆ ಗೊತ್ತಾಯ್ತು ಅಲ್ಲಲ್ಲಿ ಗಾಡಿ ನಿಂತವೆ, ಇದೇ ಟ್ರಾನ್ಸ್ಪೋರ್ಟ್ ಅಂತ. ನಂಬರ್ ಎಲ್ಲ ಬರ್ಸ್ ಬಂದಿದ್ದೀನಿ. ಇಷ್ಟೇ ಐತೆ ಅಲ್ಲಿ, ತೋರ್ಸಕ್ ಆಗ್ಲಿಲ್ಲ. ಇದಾದ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಾಯ್ದು ಯಾವ್ದು ಗಾಡಿಗಳು ಬಾಡಿಗೆನ ಬಂದಿಲ್ಲ ಗುರು. ತುಂಬಾ ಗಾಡಿ ಹಂಗೆ ವಾಪಸ್ ಹೊರಟೋದು. ನಾನು ಮಲಗಿದ್ದೀನಿ, ಸೆಕೆ ಒಂದ್ ಕಡೆ. ಏನ್ ಲೋಡ್ ಸಿಗುತ್ತೋ ಇಲ್ವೋ ಡೌಟು. ನೋಡೋಣ ಸಂಜೆ ತಗ ನೋಡಿ ಬೇರೆ ಡಿಸೈಡ್ ಮಾಡೋಣ. ಗಾಡಿ ಬಂದು 5 ದಿವಸ ಆಯ್ತಂತೆ ಪಾಪ, ಲೋಡ್ ಇಲ್ದಲ್ಲ. ತೆಲಂಗಾಣ ಏನಾ? ತೆಲಂಗಾಣ ರಿಜಿಸ್ಟ್ರೇಷನ್ ನೋಡಿ. ಇದೇ ಅಣ್ಣ, ಇದೇ ಓನರ್ ಇವ್ರು. 5 ದಿವಸ ಆಯ್ತಂತ ಗುರು, ಲೋಡೇ ಇಲ್ವಂತೆ ಪಾಪ. ಅವ್ರು 55,000 ಕಂತ್ ಕಟ್ಬೇಕಂತೆ. 50 EMI 55. ನಿಂಗೆ 55,000 ಕಂತ್ ಕಟ್ಬೇಕಂತೆ. ದೊಡ್ಡ ಗಾಡಿಗಳ ನಿಂತ್ಕೊಬಿಟ್ರೆ ಇನ್ ಚಿಕ್ಕ ಗಾಡಿಗಳು ಲೆಕ್ಕ ಇಲ್ಲ ಗುರು. ಟ್ರಾನ್ಸ್ಪೋರ್ಟ್ ಅವ್ರಿಗೆ ಏನು 5 ದಿವಸ 6 ದಿವಸ ಲೆಕ್ಕನೇ ಇಲ್ಲ ಅವ್ರಿಗೆ. ಬಂದಾಗ ಬಾಡಿಗೆ ಹೊಡಿಬೋದು आराम से। उधर लोकली चला लेगा तुम, इधर आने का ही काम नहीं रहता है. ಕೆಲ್ಸನೇ ಇರಲ್ಲ ಗುರು. ಆರಾಮಾಗಿ ಅಲ್ಲೇ ಹೊಡ್ಕೋಬಹುದು. 5 ದಿವಸ ಹೊಡೆದು ಏನ್ ಬಾಡಿಗೆ ಹೊಡಿಬೇಕು? 55,000 ಕಂತು ಎಲ್ಲಿಂದ ಕಟ್ಟದ್ ಗುರು? ನಮ್ ಕೈಲಿ ಆಗಲ್ಲಪ್ಪ. 25 ಕಟ್ಟಕ್ಕೆ ಒದಾಡ್ತಾ ಇದೀವಿ, ಇನ್ನು 55,000 ಪಾಪ ಏನ್ ಕಷ್ಟನೋ. उधर तेलंगाना खास गाँव है क्या? तेलंगाना हैदराबाद प्रॉपर. प्रॉपर हैदराबाद अंतವ್ರು. उधर अच्छा बड़ा लगता है ना? उधर सही है. बेंगलुरु में आके फंस गया 5 दिन हो गया फंस गया. 5 ದಿವಸ ಆಗೋಯ್ತಂದ್ರೆ ತಗ್ಲಾಕೊಂಡ್ ಪಾಪ ಅವರು. ಅದು ಬೆಂಗಳೂರಲ್ಲಿ 24 ಫೀಟ್ ಲೋಡ್ ಆಗ್ತಲ್ವಲ್ಲ ಗುರು. 10 ಟನ್ ಪಾಸಿಂಗ್ ಗಾಡಿ. 10 ಟನ್ ಪಾಸಿಂಗ್. 10 ಟನ್ ಪಾಸಿಂಗ್ ಅಂತೆ. ಅಪ್ಪ ಬಾರಪ್ಪ, ಅವ್ರ ಜೊತೆ ಹೋಗಿ ಟೀ ಕುಡ್ಕೊ ಬರೋಣ ಪಾಪ. ಗುರು ಬಾಡಿಗೆ ಬಂತು ಗುರು ಹೈದ್ರಾಬಾದ್ಗೆ. 1 ಟನ್ ಅಂತೆ. ಬನ್ನಿ ಹಾಕೊಂಡು ಹೋಗೋಣ. LTP ಕಟ್ಬೇಕು ಗುರು, ಅದೇ ಲಾಸು. ಹೋಗೋಣ, ಗಾಡಿ ಹತ್ರ ಹೋಗ್ತಾ ಇದೀನಿ. ಕೊಡಲ್ಲ ಅನ್ಕೊಂಡೆ, ಕೊಟ್ರು ಅವರು. ಹೋಗೋಣ. ಹೈದ್ರಾಬಾದು ಬೆಂಗಳೂರು ಇದೇ ಹೊಡೆಯೋಣ ಗುರು. ಇಲ್ಲಿಂದ ಕರೆಕ್ಟ್ ಆಗಿ 19 ಕಿಲೋಮೀಟರ್ ಐತೆ ಲೊಕೇಶನ್. ಬನ್ನಿ ಹೋಗೋಣ. ಅದ್ ಯಾ ಕಡೆ ತೋರಿಸ್ತಾ ಇದೆ ಅನ್ನೋದೇ ಗೊತ್ತಾಯ್ತಲ್ಲ ಗುರು. ಈ ಹಳ್ಳ ದಿಣ್ಣೆಗೆ ದಡ ಅಂತ ಮಕ ನೋಡಿ ಹಂಗಾಗ್ಬಿಡೈತೆ. ಸೆಕೆ, ನಿದ್ದೆ ಇಲ್ಲ. ಹೋಗಿ ಲೋಡ್ ಮಾಡ್ಕೊಂಡು ಹೋಗೋಣ. ಮೇನ್ ಕೆಲಸ ಏನ್ ಗೊತ್ತಾ ಗುರು? ಒಂದೊಂದ್ ತಾವ ಟಾರ್ಪಲ್ ಹಾಕು ಅಂತಾರೆ, ಒಂದೊಂದ್ ತಾವ ಟಾರ್ಪಲ್ ಬಿಚ್ಚು ಅಂತಾರೆ. ಅನುಭವದಲ್ಲಿ ಇದು ಹಾಕು ತೆಗಿ ನಮ್ ಜೀವನ ಇದೇನೆ. ಅದ್ ತೆಗಿಬೇಕು, ಹಾಕ್ಬೇಕು ನೋಡಿ. ಟಾರ್ಪಲ್ ಇವಾಗ ತಿರ್ಗಾ ಇಲ್ಲಿ ಬಿಚ್ಚು ಅಂತ ಇದಾರೆ. ಬಿಚ್ಬಿಡೋಣ ನೋಡಿ. ಅಲ್ಲಿ ಹಾಕಿದೆ, ಇಲ್ಲಿ ಬಿಚ್ಚನ ತಿರ್ಗಾ ಹಾಕು ಅಂತ ಹೇಳ್ತಾರ ಗುರು. ನನಗಂತೂ ಟಾರ್ಪಲ್ ತೆಗ್ದಿ ಹಾಕಿ ಸಣ್ಣ ಹಾಕ್ಬಿಡ್ತಾ ಇದೀರಿ ನಾನು. ಎಲ್ತು ಚೆನ್ನಾಗಿರುತ್ತೆ ಬಿಚ್ಚನ ಗುರು. ಟಾರ್ಪಲ್ ಎಲ್ಲ ಬಿಚ್ಚಿದೀನಿ ಗುರು. ನೋಡ, ಪೂರ್ತಿ ರೈಟ್ ರೌಂಡ್ ಬಿಚ್ಚಿದೀನಿ.
ಸುಸ್ತಾಗ್ಬಿಟ್ಟಿದ್ ಗುರು, ಅದಕ್ಕೆ ತೆಳ್ಬಿಟ್ಬಿಟ್ಟಿದೀನಿ ಅಲ್ಲೇನೆ. ತಿರ್ಗಾ ಹಾಕ್ಬೇಕಲ್ಲ ಅದಕ್ಕೆ. ಬನ್ನಿ ಕಂಪ್ನಿ ತೋರಿಸ್ತೀನಿ. ಕಂಪ್ನಿ ನೋಡಿ, ಇದೇ ಕಂಪ್ನಿ ಮುಂದೆ ಕಾಣಿಸ್ತಾ ಇದಲ್ಲ, ಇದೇನೆ ನೋಡಿ, ಇದೇ ಕಂಪ್ನಿ. ಬೆಂಕಿ ತರ ನಿಂತೈತೆ ಗುರು. ದೊಡ್ಡದೊಂದ್ ಟಾರ್ಪಲ್ ತಗೊಂಡು ಆರ್ಚ್ ಕಟ್ಟಿಸ್ಬಿಡ್ಬೇಕು ಗುರು. ಆರ್ಚ್ ಕಟ್ಟಿದ್ರೆ ಲೋಡ್ಗೆ ತಗೊಳಲ್ಲ ಗಾಡಿಗಳು. ಗುರು ಈ ಗಾಡಿ ಲೋಡ್ ಆಗಿ ಬಂತು, ನಮ್ ಗಾಡಿ ಒಳಗ್ ಹಾಕ್ಬೇಕಂತ. ಬನ್ನಿ ಒಳಗ್ ಹಾಕ್ಬಿಡೋಣ ಗಾಡಿನ. ಗಾಡಿ ಟಚ್ ಗೀಚ್ ಮಾಡ್ಬಿಟ್ಟ ಗುರು. ಆಮೇಲೆ ಹುಡುಗರು ಇದ 4 ಬಾಕ್ಸ್, 4 ಬಾಕ್ಸ್ ಐತೆ, ಹಾಕೊಂಡು ಹೋಗ್ತಾ ಇರೋಣ. ಸರ್ ಪೈಪ್ ತೆಗಿಬೇಕದು, ಅದು ಅಡ್ಡ ಪೈಪ್ ತೆಗಿಲ್ಲ, ತೆಗ್ದ್ಬಿಡೋಣ. ನಮ್ ತುಮಕೂರ ಕೊಳ್ಗೆರ ನಮ್ಮೂರ್ ಪಕ್ಕದಲ್ಲೇ ಇರೋದಪ್ಪ. ನೋಡಿ ಎಲ್ಲಾರು ನಮ್ಮೂರೇ ಜಾಸ್ತಿ ಅವ್ರ ಗುರು ಇಲ್ಲಿ. ಬನ್ನಿ ಹೋಗೋಣ ಒಳಗೆ. ಲೋಡ್ ಮಾಡ್ತಾವ್ರ ನೋಡೋಣ. ಪಿಪಿ ಹೊಡಿತಾರ ಏನಪ್ಪ ಪಿಪಿ ಆ ಲೋಡ್ ಮಾಡ್ತಾರ. ಹಾ ಲೋಡ್ ಮಾಡ್ರಪ್ಪ ಜಲ್ದಿ. ಲೋಡ್ ಮಾಡ್ತಾವ್ರ ಗುರು. 4 ಪ್ಯಾನಲ್ ಆಗು ಬಿಡುತ್ತೆ. ಪೂರ್ತಿ ಟಚ್ ಮಾಡ್ಬಿಡ್ರಪ್ಪ, ಏನಾದ್ರು ಸಿಕ್ಕರ್ ಹಾಕೊಂಡ್ ಹೋಗೋಣ ಗುರು. ಲೋಡ್ ಎಲ್ಲ ಆಗೋಯ್ತು, ಅರ್ಧ ಗಾಡಿ ಖಾಲಿ ಗಾಡಿ ಆಗೋಯ್ತು ಗುರು. ನೋಡ ಫುಲ್ ಮುಂದೆ ಇಕ್ಬಿಟ್ಟಾರೆ. ನಾನು ಇಕ್ಕಿಸ್ತಾ ಏನಾದ್ರು ಸಿಗುತ್ತಾ ಅಂತ ನೋಡೋಣ ಬನ್ನಿ. ಹಗ್ಗ ಟಾರ್ಪಲ್ ಹಾಕೋಣ, ಆಮೇಲೆ ಯೋಚನೆ ಮಾಡೋಣ ಅದ್ರ ಬಗ್ಗೆ. ಗುರು ಲೋಡ್ ಎಲ್ಲ ಆಯ್ತು, ಹಗ್ಗ ಟಾರ್ಪಲ್ ಎಲ್ಲ ಹಾಕೊಂಡಿದೀವಿ. ಇವಾಗ ಎಲ್ಲಾರು ಕೊಡ್ತೀನಿ ಇರಪ್ಪ ಅಂತ, ಯಾಕಂದ್ರೆ ರಿಸೋರ್ಟ್ ಕೊಡ್ಬೇಕಲ್ಲ ಅವರು, ಅದಕ್ಕೋಸ್ಕರ. ಹಿಂಗೆ ಮಾಡಿದ್ರೆ ಏನೋ ಜಲ್ದಿ ಆಗುತ್ತೆ ಅಂತ ನಾವು ನೋಡಿದ್ರೆ ಅದೇನಾದ್ರು ಒಂದ್ ಬೆಳೆ ಕಾಳು. ನೋಡಿ ಎಲ್ಲ ಲೋಡ್ ಎಲ್ಲ ಆಗೈತ್ ಗುರು. ಹಿಂದೆ ಅರ್ಧ ಗಾಡಿ ಖಾಲಿ ಐತೆ. ಅಲ್ಲಿ ಲೋಡ್ ಮಾಡಲ್ಲ ಅವ್ರ ಓನರ್ ಇವ್ರು ಇಬ್ರು. ಎಲ್ಲೆಲ್ಲೋ ನಮ್ ಸ್ನೇಹಿತರ ಗುರು. ಮನೆ ಗುರು ಇಲ್ಲೊಂದ್ ಐಟಮ್ ಐತೆ, ಇದನ್ನ ಹಾಕೊಂಡಿದೀವಿ. ಏನೋ ಬಂದಿದ್ ದೇವ್ರ ತಾಯಿಂದ ಪಾಲಿಗೆ ಬಂದಿದ್ ಪಂಚಾಮೃತ ಗುರು. ಸಿಕ್ತು ಒಂದ್ 3,000 ರೂಪಾಯಿ ಐಟಮು. ಡೀಸೆಲ್ ಹಾಕ್ಸ್ಕೊಬಿಡೋಣ ಅಣ್ಣ. ಫುಲ್ ಟ್ಯಾಂಕ್ ಮಾಡೋಣ, ಎಷ್ಟು ಹಿಡಿಸ್ತದ ಅಷ್ಟು ತುಂಬಿಸೋಣ. ಇದಕ್ಕೆ ಇವತ್ ಮಾಡಿಸ್ತಾ ಇದೀನಿ ನೋಡಿದ್ರು. 5 ದಿವಸ ಆಯ್ತು ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸಿ. ಬರೇ 3,000 ಆಗ್ತಾ ಇದೆ. ಫುಲ್ ಟ್ಯಾಂಕ್ ಡೀಸೆಲ್ ಅಣ್ಣ. ಪೆಟ್ರೋಲ್ ಗಿಟಲ್ ಹಾಕ್ಬಿಟ್ಟೆ ಆಮೇಲೆ ಅದೊಂದ್ ಬೇರೆ ಡೀಸೆಲ್. ಆಮೇಲೆ ನೋಡಿದ್ರು ಇವತ್ತು ಫುಲ್ ಟ್ಯಾಂಕ್ ಮಾಡ್ಸಿದೀನಿ. 4 ದಿವಸ ಆಯ್ತು ಫುಲ್ ಟ್ಯಾಂಕ್ ಮಾಡ್ಸಿರ್ನಿಲ್ಲ. ಬರೇ 3,000 ಅಂತ ಇದೆ. ನಾನು ನೋಡಿ ಕಾಣಿಸ್ತಾಯ್ತಾ, ಬರೇ 3,000 ಆಗ್ತಿದ್ದು. ಸಖತ್ ಫೀಲ್ ಆಗ್ಬಿಡೋದು ನನಗೆ. ಹಂಗೇನೆ ಒಂಥರ ಏನಪ್ಪ ನಮ್ ಗಾಡಿಗೆ ಫುಲ್ ಟ್ಯಾಂಕ್ ಮಾಡ್ಸಕ್ ಆಗಿಲ್ವಾ ಅಂತ ಇವತ್ತು ಮಾಡ್ಸಿದೀವಿ ನೋಡಿದ್ರು. ನೋಡಪ್ಪ 4,168. 68 ಹಾಕಿದೀವಿ. ಬರೋಣ ಅಣ್ಣ. ಬಾಯ್. ಹ್ಯಾಪಿ ಜರ್ನಿ ಅಣ್ಣ. ಸೇಮ್ ಟು. ನಿಂದು ಇಲ್ಲಿ ಇರುತ್ತೆ, ನೀವ್ ಇಲ್ಲಿ ನಾವಲ್ಲಿ. ನೋಡಪ್ಪ ಅಭಿಮಾನಿಗಳು ಬಂದಿದ್ ಕಡೆ ಎಲ್ಲ ಸಿಗ್ತಾರೆ, ಹಿಂಗೆ ಸಿಗ್ತಾ ಇರ್ಬೇಕು. ಒಟ್ಟಲ್ಲಿ ಬಂಕ್ ಹಾಕದೆ ಅಲ್ವಾ ಗುರು. ಬಂದಾಗೆಲ್ಲ ಡೀಸೆಲ್ ಒಂದ್ ಸ್ವಲ್ಪ ಕಮ್ಮಿ ಆಗಪ್ಪ. ಒಂದ್ 5 ದಿವಸದಿಂದ ಇವತ್ತು ಖುಷಿ ಗುರು. ಏನೇ ಖುಷಿ ಅಂತ ಹೇಳಿದ್ರೆ ಫುಲ್ ಟ್ಯಾಂಕ್ ಮಾಡ್ಸಿದ್ನಲ್ಲ ನೋಡಿ, ಅದು ಖುಷಿ. ಯಾಕಂದ್ರೆ ಯಾವಾಗ್ಲೂ 3,000 2,000 ಈ ತರ ಹಾಕ್ಸ್ಬೇಕಾದ್ರೆ ಒಂಥರ ಫೀಲ್ ಆಗೋದು. ಇವಾಗ ಒಂಥರ ಸಮಾಧಾನ. ಇನ್ ಯಾವಾಗ್ಲೂ ಫುಲ್ಲೇ ತಿನ್ನಕ್ಕಿಲ್ಲ ಅಂದ್ರೆ ಫುಲ್ ಟ್ಯಾಂಕ್ ಮಾಡಿಸ್ತೀನಿ ಗುರು. ಬನ್ನಿ. ಹೊಟ್ಟಸಿ ತಡೆಯಕ್ ಆಗ್ಲಿಲ್ಲ ಗುರು. ದೇವನಹಳ್ಳಿ ಬಿಟ್ಟು ಮುಂದೆ ಬಂದ್ರೆ ಒಂದ್ ಹೋಟ್ಲ್ ಐತೆ, ಪುಷ್ಕ ಚಿಕನ್ ಒಂದ್ ಮೀನು. ಪುಷ್ಕನ ಒಂದ್ ಮೀನ್ ತಿನ್ನೋಣ ಬನ್ನಿ. ಮತ್ತೆ ಕಳ್ಕೊಳಕ್ಕಾಗಲ್ಲ ಗುರು. ಏನ್ ಬೇಕಾದ್ರೂ ತಡಿಬೋದು, ಹಸು ಮಾತ್ರ ತಡಿಯಕ್ಕಾಗಲ್ಲ. ಮನುಷ್ಯ ದುಡಿತಾರದ ಹೊಟ್ಟೆಗಲ್ವಾ. ತಿನ್ನೋಣ. ನೀವೆಲ್ಲ ಊಟ ಮಾಡಿದ್ರ? ಕೊನೆ ತಗ ವಿಡಿಯೋ ನೋಡ್ರಿ. ಹೈದ್ರಾಬಾದಿಗೆ ಲೋಡು. ಇವಾಗ ಟಿ ನಾ ಒಂದೊಂದ್ ತಿಂಗಳಿಗೆ ಹಾಕ್ಸದ ಇಲ್ಲ ವಾರಕ್ಕೆ ಹಾಕ್ಸದ ಕಮೆಂಟ್ ಅಲ್ಲಿ ತಿಳಿಸು ಗುರು. ನೆಕ್ಸ್ಟ್ ಸತಿ ಹಾಕ್ತೀನಿ. ಅದಕ್ಕೆ ಗುರು ಬಡವ್ರ ಹೋಟ್ಲಿಗೆ ಬರ್ಬೇಕು ನೋಡಿ ಗುರು. ಹೊಟ್ಟೆ ತುಂಬಾ ಊಟ ಗುರು. ಇಲ್ಲಿ ಈ ಹೋಟ್ಲಲ್ಲಿ ಕೊಡೋ ದುಡ್ಡಲ್ಲ ಗುರು ಮುಖ್ಯ, ಹೊಟ್ಟೆ ತುಂಬಾ ಊಟ ಹಾಕ್ಬೇಕು, ಅದು ಮುಖ್ಯ. ಬನ್ನಿ ಊಟ ಮಾಡೋಣ ಎಲ್ಲಾರು. ಒಳ್ಳೆ ಮೀನು ಗುರು, ಅಕ್ಕ ಮಾಡ್ಕೊಟ್ಟೈತೆ ಮೀನು, ಸೂಪರ್ ಗುರು. ಚಿಂದಿ ತಿನ್ನೋಣ. ತಮಿಳ್ನಾಡಲ್ಲಿ ಮೀನ್ ಸಾರು ತಿಂದು ಇಲ್ಲಿ ಮೀನ್ ತಿನ್ನೋಣ ಬನ್ನಿ. ಸೂಪರ್ ಚಿಂದಿ ತಿನ್ಬೋದು. ಯಾವ್ದು ಬಾಂಗ್ಲಾ ಮೀನು ಗುರು, ಚೆನ್ನಾಗೈತೆ, ಸೂಪರ್ ಆಗೈತೆ ನೋಡು. ಚೆನ್ನಾಗಿಲ್ವಾ? ಚೆನ್ನಾಗೈತೆ. ಉಸ್ಕಾ ಕಾಂಬಿನೇಷನ್ ಮೀನು. ಸೂಪರ್ ಆಗೈತೆ ಗುರು. ಆ ಉಪ್ಪು ಖಾರಕ್ಕೆ ಈರುಳ್ಳಿಗೆ ತಿನ್ನ ಅಂತ. ಚಿಂದಿ ಗುರು. ಬಾಯಿ ಹಂಗ ಇನ್ನ ಒಂದ್ ತಗೊಳ್ಳೋಣ ಅನ್ಸೈತೆ. ಬನ್ನಿ, ನಿಮ್ಗೆ ಯಾಕೆ ಬೇಜಾರು? ನೀವು ಒಂದ್ ದಿವಸ ಎಲ್ಲಾರು ಜೊತೆ ಕೂತ್ಕೊಂಡು ಊಟ ಮಾಡೋಣ, ಸರಿನಾ? ನೋಡ್ಗುರು, ಮೀನ್ ಹಿಂಗ್ ತಾಂಬೇಕು.
ಈ ಅನ್ನ ಒಂದ್ ಸ್ವಲ್ಪ ಹಿಂಗ ಹಾಕಬೇಕು. ಹಿಂಗ ಹಾಕೊಂಡಿ ಹಿಂಗ್ ತಿನ್ಬೇಕು. ಸೂಪರ್ ಅಲ್ಲ ಚಿಂದಿ. ನೋಡಿ ಹಿಂಗೆ ನನ್ನ ಹಾಕೊಂಡಿ ನನಗೆ ಈ ರೋಡಲ್ಲಿ ತುಂಬಾ ದಿವಸ ಓಡಾಡ್ತಾ ಇದೆ, ಗೊತ್ತೇನಿಲ್ಲ ಹೋಗೋದು. ಚೆನ್ನಾಗಿತ್ತು. ಗೌರ್ಮೆಂಟ್ ಇಲ್ಲಿ ಫುಲ್ ಖಾಲಿ. ಒಂದ್ ಮೀನು ಟೋಟಲ್ ಆಗಿ ತಿಂದಿದ್ದೀನಿ. ಬನ್ನಿ ಕೈ ತೊಳ್ಕೊಂಡು ಬಿಲ್ ಕೊಟ್ಟು ಹೋಗ್ತಾರೆ. ಒಂದ್ ಕುಷ್ಕ, ಒಂದ್ ಮೀನು 140 ರೂಪಾಯಿ ಬಿಲ್ ಆಗ್ತಾ ಇದ್ದೀರಿ. ಇವ್ರಿಗೆ ಹಾಕ್ಬಿಡೋಣ ಹುಡುಗರು. ಊಟ ಚೆನ್ನಾಗೈತೆ. ಬನ್ನಿ ಹೋಗೋಣ. ಮುಗೀತು. ಆದ್ರೆ ಊಟ ಸೂಪರ್ ಆಗಿತ್ತು ಗುರು. ಊಟಕ್ಕೆ ಮಾತ್ರ ನಾವ್ ಅಕ್ಕ ಮೀನ್ ಮಾಡ್ಕೊಟ್ಟಿತ್ತು, ಚೆನ್ನಾಗಿತ್ತು ಮೀನೆಲ್ಲ. ಮಚ್ಚಿ ಖಾನೆಗೂ ಅಚ್ಚಾ ವ್ಯಾಪಾರ. ಇವಾಗನೇ ಮೀನ್ ಮಾಡ್ಕೊಟ್ಟಿದ್ದು ಸೂಪರ್. ಸಿಕ್ಕಾಬಿಟ್ಟೆ ಸೊಳಿ ಗುರು, ತಡ್ಕೊಳಕ್ ಆಗ್ತಾ ಇಲ್ಲ. ಸ್ವೆಟರ್ನು ಟೋಪಿ ಹಾಕಬಿಡೋಣ. ಗಾಡಿನೇ ಓಡ್ಸಕ್ ಆಗ್ತಾ ಇಲ್ಲ, ಗಾಳಿಗೆ ಥಂಡಿ ಆಗ್ಬಿಡ್ತೈತೆ. ಬನ್ನಿ ಹಾಕಬಿಡೋಣ ಸ್ವೆಟರ್ನ, ಇಲ್ಲಾಂದ್ರೆ ಆಗಲ್ಲ. ಯಪ್ಪ ಇದ್ ಬೇರೆ ಲಾಕ್ ಮಾಡ್ಬಿಡ್ನ. ಎಲ್ಲ ಆ ಕಡೆ ಲಾಕ್ ಮಾಡಿಲ್ಲ ನಾನು. ತಡಿಯಕ್ ಆಗ್ತಾ ಇಲ್ಲ ಗುರು, ತಡಿಯಕ್ ಆಗ್ತಾ ಇಲ್ಲ. ಯಪ್ಪ ಥಂಡಿ ಗುರು. ಊಟಿಲಿ ಇದ್ದಂಗೆ ಐತಿ ಇವಾಗ ನನಗೆ. ಬನ್ನಿ ಬನ್ನಿ ಬನ್ನಿ. ಮನೆಯಲ್ಲಿ 1000 ಸತಿ ಹೇಳ್ತಾರೆ ಒಂದು ಸ್ವೆಟರ್ ಹಾಕೊಳ್ಳಿ, ಟೋಪಿ ಹಾಕೊಳ್ಳಿ ಅಂತ. ಅವ್ರ ಮಾತು ನಾವು ಒಂದ್ಸತಿ ಹೋಗೋತ್ತಾ ಅಂತೀವಿ. ಇವಾಗ ಅರ್ಥ ಆಗುತ್ತೆ ಏನಕ್ಕೆ ಅಂತ. ನೋಡಿ ಟೋಪಿ ಬೆಚ್ಚಗೈತಿ ಇವಾಗ, ಕಿವಿಯೆಲ್ಲ ಬೆಚ್ಚಗೆ, ಕೈಗೆಲ್ಲ ಮಾತ್ರ ನಡುಗ್ತಾ ಐತೆ. ಇರ್ಲಿ, ಸ್ವೆಟ್ರು ಟೋಪಿ 2 ಹಾಕೊಂಡಿದ್ದೀನಿ ಗುರು. ಒಂದ್ ಸ್ವಲ್ಪ ಬೆಚ್ಚಗೈತೆ. ಓಡ್ಸೋದೆ ಇವಾಗ, ಹೋಗ್ತಾ ಇರೋಣ ಇವಾಗ. ಬನ್ನಿ ಬನ್ನಿ ಬನ್ನಿ, ಹೋಗೋಣ. ತಡೆಯಕ್ ಆಗಲ್ಲ ಗುರು, ಆಚೆ ನಿಂತ್ಕೊಳಕ್ಕೂ ಆಗ್ತಲ್ಲ. ಶಾರ್ಟ್ಸ್ ಏನಾದ್ರು ಹಾಕೊಂಡಿದ್ರೆ ಅಷ್ಟೇನೆ. ಪಯಣ ಹೋಗಲಿ, ಬನ್ನಿ ಹೋಗೋಣ. ಬಾಗುರು ಸುಳಿ ಸುಳಿ ಸುಳಿ. ಬೆಚ್ಚಗೈತ್ ಗುರು ಇವಾಗ, ಕಿವಿ ಎಲ್ಲ ಹೋಗ್ತಾ ಇರೋದೇ ಇವಾಗ. ರೋಡ್ ಮಾತ್ರ ಗುರು ಮುತ್ತಿಕ್ಬೇಕು ಗುರು. ಹೈದ್ರಾಬಾದ್ ರೋಡ್ಗೆ ಏನಂದ್ರೆ ಅಲ್ಲಲ್ಲಿ ಒಂದ್ ಸ್ವಲ್ಪ ಹಂಸ್ಗಳು ಅಷ್ಟೇನೆ, ಇನ್ನೇನಿಲ್ಲ. ರೋಡ್ ಮಾತ್ರ ಟಾಪ್ ಅಂಡ್ ಟಾಪ್ ಐತೆ ಗುರು. ನಾನು ಏನ್ ಮುಂಬೈಗೆ ಹೋಗಿದ್ನ, ಅದು ಮುಂಬೈ ರೋಡ್ ಅಲ್ಲ ಗುರು. ಈ ರೋಡ್ ಕೇಳುಗುರು, ಇದು ಬೆಂಕಿ ತರ ಐತೆ ನೋಡ್ಗುರು ರೋಡ್. ನೀನ್ ಹೆಂಗ್ ಹೊಡಿತೆ ಹೊಡಿಯ, ರೋಡಲ್ಲಿ ಅಳ್ಳಾಡಲ್ಲ ಗಾಡಿ, ಹಂಗ ಹೋಗುತ್ತೆ. ರೋಡಲ್ಲಿ ಹೆಂಗೆ ಬೆಚ್ಚಿಗೈತಲ್ಲ ಗುರು. ಥಂಡಿಗೆ ಒಂಥರ ಸುಳಿ ಸುಳಿ ಸುಳಿ. ಇವಾಗ ಬೆಚ್ಚಿಗೈತೆ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಪ್ಪ. ಹೆಂಗ್ ಬೇಕಾದ್ರೆ ಹೊಡಿ ಆರಾಮಾಗಿ. ಇಲ್ಲ ಅಂದ್ರೂ ಕೂತ್ಕೊಂಡೆ 200 ಕಿಲೋಮೀಟರ್ ಆರಾಮಾಗಿ ಹೊಡಿಬೋದು ಗುರು. ಬೆಂಕಿ ತರ ಹೋಗುತ್ತೆ ಗಾಡಿನು. ರೋಡು ಅಷ್ಟೇ ಚೆನ್ನಾಗೈತೆ. ಹೈದ್ರಾಬಾದ್ ರೋಡ್ ಐತಲ್ಲ, ಬೆಂಕಿ ಗುರು. ಟೈಮಿಂಗ್ಸ್ ಹೊಡೋರಿಗೆ ಒಳ್ಳೆ ರೋಡ್ ಅದು. ಏನಂದ್ರೆ ಮಧ್ಯದಲ್ಲಿ ಹಂಸ್ಗಳವೆ, ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು. ಏನೇ ಹುಷಾರಾಗಿ ಹೋದ್ರು ಸ್ವಲ್ಪ ನೋಡ್ಕೊಂಡೆ ಲಿಮಿಟ್ ಅಲ್ಲೇ ಹೋಗಿ, ಜಾಸ್ತಿ ಓವರ್ ಆಗಿ ಬೇಡ. ಯಾಕಂದ್ರೆ ಯಾವ ಟೈಮ್ ಹೆಂಗೆ ಅನ್ನೋದು ಗೊತ್ತಾಗಲ್ಲ ಮನುಷ್ಯನ್ಗೆ. ಅದೊಂದು ನಮ್ಮ ಎಚ್ಚರಿಕೆ ನಮ್ ಕೈಲಿ ಇರ್ಬೇಕು ಅಷ್ಟೇನೆ. ಎಷ್ಟೇ ಎಕ್ಸ್ಪೀರಿಯನ್ಸ್ ಡ್ರೈವರ್ ಆದ್ರೂ ಟೈಮ್ ಒಂದ್ ಕೆಟ್ಟೋಯ್ತು ಅಷ್ಟೇನೆ. ಬನ್ನಿ ಹೋಗೋಣ ಹೈದ್ರಾಬಾದ್ಗೆ ಗುರು. ಒಂದ್ ದಿವಸ ಗೊತ್ತಾ, ಡಬಲ್ ಲೋಡ್ ಮಾಡ್ಬಿಟ್ಟಿದೀನಿ ಗುರು. ಒಂದ್ ಪಾಟ್ ಲೋಡ್ ಬೇರೆ ತುಂಬಿದ್ದೇನೆ. ಅದು ಇದು 2ನೇ ಸತಿ ನಾನು ಪಾಟ್ ಲೋಡ್ ತುಂಬಿರೋದು. ಹೆಂಗೋ ನನ್ನ ಫ್ರೆಂಡ್ ಇಟ್ಕೊಟ್ಟಿದ್ದ ಅದು ಪಾಟ್ ಲೋಡ್. ಹಣ ಹಾಕೊಂಡು ಹೋಗೋಣ ಏನಾದ್ರು ಆಗುತ್ತೆ ಅಂತ. ಒಟ್ನಲ್ಲಿ ಹೊರ್ತು ಗುರು, ಬಾಡಿಗೆ ಅಡ್ಜಸ್ಟ್ಮೆಂಟ್ ಚೆನ್ನಾಗೈತೆ. ಹಂಗೇನೆ ಫ್ರೆಂಡ್ಶಿಪ್ ಅಲ್ಲೂ ವ್ಯವಹಾರಗಳು ನಡೀತಾ ಇರ್ಲಿ, ಚೆನ್ನಾಗಿರ್ಲಿ. ಬರ್ಬೇಕಾದ್ರೂ ಇದೇ ತರ ಆಗೋಯ್ತು ಅಂದ್ರೆ ಹೆಂಗೋ ಈ ತಿಂಗ್ಳಿಗೆ ಕಂತಿಗೆ ಅಡ್ಜಸ್ಟ್ ಆಗ್ಬಿಡುತ್ತೆ ಗುರು, ಅಲ್ವಾ? ಬನ್ನಿ ಹೋಗೋಣ. ಹುಡುಗರು ಹಂಸಬೆ ನೋಡ್ಕೊಂಡು ಹುಷಾರು. ಈ ರೋಡಲ್ಲಿ ಇದೊಂದೇ ಪ್ರಾಬ್ಲಮ್, ಇನ್ನೇನು ಇಲ್ಲ. ಹೊಡಿತಾ ಇರ್ಬೋದು ಗಾಡಿ ಟಾಪ್ ಅಂಡ್ ಟಾಪ್. ಹಂಸ್ಗಳು ಆರನ್ ಹೊಡಿತಾವ. ಅಯ್ಯ ಪಾಪ, ಟಡಾಡ ಏನಾಯ್ತು ಇವ್ನಿಗೆ ಅಂತ. ಬನ್ನಿ ಎಸ್ಕೇಪ್ ಆಗ್ಬಿಡೋಣ. ಮಕ ತೊಳಿತಾ ಇದೀನಿ ನೋಡು, ನಿದ್ದೆ ಬಂದ್ಬಿಡ, ತೂಗಿಸ್ತಾ ಇದೀನಿ, ಆಗ್ತಲ್ಲ. ಕಣ್ಣು ಹಿಂಗ್ ಅಂತ ಐತೆ. ಕರೆಕ್ಟಾಗಿ 5:15 ಟೈಮು. ಮಕ ತೊಳ್ಕೊಂತ ಇದೀನಿ. ತಣ್ಣೀರ್ ಹಾಕ್ತಿದಂಗೆ ಸುಳಿ ಜಲ ಬಂದಂಗೆ ಆಗ್ಬಿಡ್ತಾ ಇದ್ ಗುರು. ಐಸ್ ಮಾಡ್ದಂಗೆ ಐತೆ ನೀರು ನೋಡಿ. ತೊಳ್ಕೊಳ್ಳೇಬೇಕು, ಬಿಟ್ರೆ ಗತಿ ಇಲ್ಲ, ಇನ್ನೇನು ಮಾಡಕ್ಕಲ್ಲ. ಬನ್ನಿ ಹೊಲ್ಡಾನ ಗುರು. ಎಲ್ಲಾರ್ಗು ನಮಸ್ತೆ.
ಇನ್ನ 135 ಕಿಲೋಮೀಟರ್ ಐತೆ ಗುರು. ಕರೆಕ್ಟ್ ಆಗಿ 6 ಗಂಟೆನ ಆಗಿರ್ಬೇಕು ಟೈಮು. 6:15 ಗುರು ಟೈಮು. ಇನ್ನ 135 ಹೋಗ್ಬೇಕು. ಹೊಡೆದ್ಬಿಡೋಣ ಸೊಳ್ಳಿ. ತಡ್ಕೊಳಕ್ ಆಯ್ತಲ್ಲ. ಇಬ್ನಿ ನೋಡ್ತಾ ಇದೀರಾ, ಸಿಕ್ಕಾಬಿಟ್ಟೆ ಇಬ್ನಿ. ಹೈದ್ರಾಬಾದ್ ಅಂತೂ ಮಸ್ತ್ ಗುರು. ಈ ಲೈನ್ ಪರ್ಮನೆಂಟ್ ಆಗಿ ಇಡ್ಕೋಬೇಕು ಇವಾಗ. ಈ ಲೈನ್ ಬಿಟ್ಟು ಹೋಗ್ಬಾರ್ದು. ಆರಾಮಾಗಿ ನೋಡಿದ್ರು ಈ ಟೈಮ್ದಾಗ ಹೊಡೆದ್ಬಿಡೋದು ಗಾಡಿನ. 7:30 8 ಗಂಟೆಗೆಲ್ಲ ಸ್ಪಾಟ್ಗೆ ಹೊರಟೋಗ್ಬಿಡುವುದು. ಆ ಗಾಡಿ ಸೊಂಟನೇ ಮುರಿದಾಕ್ಬಿಟ್ಟವ್ರು ನೋಡಪ್ಪ ಚಾಲಕ ಅಂತೆ. ಹೊಟ್ಟೆ ಆದ್ರೂ ಉರಿತಲ್ವೇನಪ್ಪ ಅವ್ರಿಗೆ ಸ್ವಲ್ಪ ಆದ್ರೂ. ಯಾವ ತರ ಹೋಗ್ತಾ ಇದ್ ನೋಡ್ಗುರು, ಗಾಡಿ ಪೂರ್ತಿ ಲೆಫ್ಟ್ಗೆ ಮಲಿಕಂಡ ಬಿಟ್ಟೈತಲ್ಲ ಗುರು. ಯಪ್ಪ ಅಣ್ಣ, ಒಂದ್ ಸ್ವಲ್ಪ ಆದ್ರೆ ಏನಾದ್ರು ಇಲ್ಲಿ ಕಾರಣ ನಿನ್ಗೆ ಅಣ್ಣ, ಗಾಡಿ ಕಾರಣ ಅದು. ಅಯ್ಯಪ್ಪ ಹಿಂಗ ಹೋಗ್ತಾ ಇತ್ತಲ್ಲ ಅಣ್ಣ. ತಂದೆ ನಮ್ಮಪ್ಪ ಗುರು, ಆ ಗಾಡಿ ನೋಡ್ರಿ ಲೆಫ್ಟ್ಗೆ ಹಂಗೆ ಮಲ್ಲಿಕ ಬಿಟ್ಟಿದ್ರು ಆತ ಹಂಗೆ ಹೊಡ್ಕೊಂಡು ಹೋಗಪ್ಪ ಅಂತ. ಏನ್ ಗುರು, ಸ್ವಲ್ಪ ಆದ್ರೂ ಗಾಡಿ ಗೌರವನೇ ಇಲ್ಲ. ಆ ಗಾಡಿ ಮೇಲೆ ಪ್ರೀತಿನೇ ಇಲ್ವಾ ಗುರು? ಅದ್ ಹೆಂಗೆ ಅದ್ರದೊಂದ್ ಸ್ವಲ್ಪ ಆದ್ರೂ ಮಾನವೀಯತೆ ಇರ್ಬೇಕಾಯ್ತು ಗುರು. ಆತ ಹಂಗೆ ಸಲೀಸಾಗಿ ಬರ್ತಾನೆ ಅವನಲ್ಲ ಗುರು. ಏನಾರ ಹೆಚ್ಚು ಕಮ್ಮಿ ಆದ್ರೆ ಆತನ್ಗೂ ತೊಂದ್ರೆ, ಗಾಡಿಗೂ ತೊಂದ್ರೆ. ಆಲ್ರೆಡಿ ಗಾಡಿಗೆ ತೊಂದ್ರೆ ಆಗ್ಬಿಟ್ಟೈತೆ. ಎಲ್ಲಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಗುರು, ಅದು ಲೆಫ್ಟ್ ಸೈಡ್ ಹಂಗೆ ಮಲ್ಲಿಕಬಿಟ್ಟೈತೆ ಪೂರ್ತಿ. ಹಿಂದೆಗಡೆ ಕಟ್ಟೆ ಬೋಲ್ಟೋ ಇಲ್ಲ ಟೆನ್ನೇಜ್ ಜಾಸ್ತಿ ಆಗಿ ಹಿಂಗ್ ಮಲ್ಲಿಕಬಿಟ್ಟೈತೆ. ಮಿಷಿನ್ ಗೊತ್ತಿಲ್ಲ, ಏನೂ ಇಲ್ಲ. ಹಿಂಗೆ ದುಡಿಬೇಕಲ್ಲ, ಹೊಟ್ಟೆ ಪಾಡಿಗೆ ಏನೇನೋ ಹೋಗ್ತಾ ಇರ್ತ. ಫೋನಲ್ಲೇ ಕಾಂಟ್ಯಾಕ್ಟ್ ಆಗಿದ್ ನನ್ನ ಫ್ರೆಂಡು. ಇವಾಗ ಆಲ್ರೆಡಿ ಕಾಂಟ್ಯಾಕ್ಟ್ ಆಗಿ ಒಂದು 5 ತಿಂಗಳು ಹತ್ತತ್ರ ಆಯ್ತು. ಅದು ನಮ್ಮ ಇನ್ನೊಬ್ರು ಫ್ರೆಂಡ್ ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಟ್ಟಿದ್ ಬರೇ ನಂಬರ್ ಅಲ್ಲೇನೆ. ಅವ್ರ ಮಕ ನಾನ್ ನೋಡಿಲ್ಲ, ನನ್ ಮಕ ಅವ್ರು ನೋಡಿಲ್ಲ. ಇವಾಗ ಹೈದ್ರಾಬಾದ್ ಅಲ್ಲೇ ಇದಾರಂತೆ, ಲೊಕೇಶನ್ ಹಾಕಿದಾರೆ. ಬಾ ಇಲ್ಲ ಮಲಗಿದೀನಿ, ಸಿಗೋಣ ಮಾತಾಡೋಣ ಅಂದಾರೆ. ಬನ್ನಿ ಆ ಫ್ರೆಂಡ್ ನ ಸಿಗೋಣ. ನಿಮ್ಗೆ ಯಾರಾದ್ರೂ ಇದೇ ತರ ಫ್ರೆಂಡ್ಶಿಪ್ ಅಲ್ಲಿ ಫೋನ್ ಕಾಂಟ್ಯಾಕ್ಟ್ ಎಲ್ಲ ಸಿಕ್ಕಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನನಗೆ ಎಲ್ಲೂ ಹೋಗ್ಬೇಡ ನೀನು, ಹೈದ್ರಾಬಾದ್ ಲೈನ್ ಹೊಡಿ ಅಂತ ತುಂಬಾ ಸತಿ ನನಗೆ ಫೋನ್ ಮಾಡಿ ನನ್ ಕಂಪಲ್ ಮಾಡಿ, ಇದೇ ಲೈನ್ ಅಲ್ಲಿ ಇರೋ, ನೀನ್ ಯಾಕೆ ಬೋಯ್ತಾ ಬೇರೆ ಲೈನ್ಗೆ, ಈ ಲೈನ್ ಚೆನ್ನಾಗೈತೆ, ಬಾಡಿಗೆ ಒಳ್ಳೆ ಬಾಡಿಗೆ ಸಿಗುತ್ತೆ ಅಂತ ಅವಾಗ ಹೇಳ್ತಾ ಇರ್ತಾರೆ. ಬನ್ನಿ ಆ ಫ್ರೆಂಡ್ ನ ತೋರಿಸ್ತೀನಿ. ಫ್ರೆಂಡ್ ನ ನೋಡ್ತೀವಿ ಅಂದ್ರೆ ಒಂಥರ ಕುತೂಹಲ ಗುರು. ಯಾವ ತರನೋ ಅನ್ನೋ ತರ ಒಂದ್ ಇರುತ್ತೆ. ನಿಮ್ಗೂ ಇರುತ್ತೆ ಅಲ್ವಾ? ಇರುತ್ತೆ. ನನಗಂತೂ ಹೋಗ್ತಾ ಇರೋದಾಗ ಒಂಥರ ಕುತೂಹಲ. ಹೋಗೋಣ ಜಲ್ದಿ ಹೋಗೋಣ ಅಂತ. ಇನ್ನ 18 ಕಿಲೋಮೀಟರ್ ಐತೆ ಸ್ಪಾಟ್. ಆತ ಇರೋ ಸ್ಪಾಟ್ ಅಲ್ಲಿ ಬನ್ನಿ ತೋರಿಸ್ತೀನಿ ನಾನು. ಹೇಗ್ ಅನಿಸ್ತೈತೆ ಫ್ರೆಂಡ್ಶಿಪ್ ಅಲ್ಲಿ? ನಿಮ್ಗೆ ಯಾವ ತರ ಅನಿಸ್ತೈತೆ ನೀವ್ ಹೇಳಿ. ನನಗಂತೂ ಕುತೂಹಲ ಐತೆ. ಯಾಕಂದ್ರೆ 5 ತಿಂಗಳಿಂದ ಸಿಕ್ಕಿಲ್ಲ, ಬರೀ ಫೋನ್ ಕಾಂಟ್ಯಾಕ್ಟ್ ಅಷ್ಟೇನೆ. ಇಬ್ರು ಪರಿಚಯ ಮಾಡ್ಕೊಂತ ಇದೀವಿ. ನೋಡೋಣ ಯಾವ ತರ ಇರುತ್ತೆ ಅಂತ ನಿಮ್ಗೂ ತಿಳಿಸ್ತೀನಿ, ನಿಮ್ಗೂ ತೋರಿಸ್ತೀನಿ. ತಿಳಿಸೋದೇನು ತೋರಿಸ್ತೀನಿ, ಸರಿನಾ ಗುರು? ಅದೇ ಕಾಣಿಸ್ತಾ ಇದ್ ನೋಡಿ ಗುರು, ಬುಲೋರೋ ಅದೇನೆ ನೋಡಿ ಕಾಣಿಸ್ತಾ ಐತೆ. ಆತಾನೆ ನನ್ನ ಫ್ರೆಂಡು ಅಲ್ಲಿ ಗಾಡಿಯಲ್ಲಿ ಕೂತ ನೋಡಿ ಈತಾನೆ ಕಾಣಿಸ್ತಾನಲ್ಲ ಅವನೇ. 5 ತಿಂಗಳಿಂದ ನನಗ್ ಸಿಕ್ಕಿನಿಲ್ಲ, ಇವಾಗ ಸಿಕ್ಕಿದ್ದಾನೆ. ಬಾ ಅಂತ ಕರೀತಾ ಇದೀನಿ, ಬರ್ಲಿ. ಮಕ ಸರಿಯಾಗಿ ನಾನು ನೋಡಿಲ್ಲ, ನೀವು ನೋಡಿಲ್ಲ. ಬನ್ನಿ ನೋಡೋಣ. ಇಬ್ರು ನೋಡಿಲ್ಲ. ಅವನ್ ಎದ್ದ ಅವಾಗ ತಾನೆ ನೋಡ್ದಾನೆ, ಹಿಂಗ್ ಗುರಾಯಿಸ್ಕೊಂಡು ಯಾರು ಇರ್ಬೋದು ಇವ್ರು ಅಂತ. ಬನ್ನಿ ತೋರಿಸ್ತೀನಿ, ಹೋಗೋಣ. ಇಷ್ಟೊಂದು ಈಸಿಯಾಗಿ ಸಿಗಲ್ವಂತೆ, ಅದು ಸಿಗ್ಬೇಕಾದ್ರೆ ಸಿಗೋದು ನೋಡಿ. ಇವತ್ತು ಮಕ ಭೇಟಿ ಆಗಿರೋದು. ನಿಮ್ಗೆ ಯಾಕೆ ಅನ್ನಿಸ್ತು ಅಂತ ತಿಳಿಸಿ ಕಮೆಂಟ್ ಅಲ್ಲಿ. ಬರಪ್ಪ ಟಿವಿ ಕುಡಿಯಲ್ಲ ನಡಿ. ಮಗ ಅಂದ್ರೆ ಪ್ರಾಣ. ಇವಾಗ ತಾನೆ ಒಂದ್ 10 ವರ್ಷದ ಮೇಲೆ ಒಂದ್ ಮಗ ಆಗೈತೆ. ಆ ಹೆಣ್ಮಗನ್ ಮೇಲೆ ಜೀವ ಇಕ್ಬಿಟ್ಟನಪ್ಪ. ಎಲ್ಲೂ ಇರಲ್ಲ, ಎಸ್ಕೇಪ್. ರಜಾ ಸಿಗ್ತಾರೆ ಮನೆಗೆ ಓಡಾಡ್ಬಿಡೋದನ್ನ. ಇದೇ ಫ್ರೆಂಡ್ ಏನಪ್ಪ, 18 ಕಿಲೋಮೀಟರ್ ಇಂದ ನೋಡ್ಬೇಕು ಅಂತ ಬಂದಿದ್ದ ನೋಡಿ. ಈ ತಾನೆ ನಿಮ್ಗೆ ಏನ್ ಅನ್ನಿಸ್ತು? ನನ್ಗೊಂದ್ ಕುತೂಹಲ ಆಯ್ತು. ನಾನ್ ನೋಡ್ದೆ ಆತನ್ನ. ನನ್ನ ಒಂದ್ 5 ತಿಂಗಳ ಹಿಂದೆ ನನಗೆ ಪರಿಚಯ ಆಗಿದ್ದು, ಅದು ನನ್ನ ಫ್ರೆಂಡಿಂದ. ಎಲ್ಲಾದ್ರೂ ಕಿರ್ಚಾಡ್ತಾ ಇರ್ತಾನೆ, ಏನೇ ಸುಮ್ನೆ ಅಲಿತ್ಯಾ ಅಂತ. ಬರೇ ಬಂಬಳಿನೇ, ಅಲ್ಲಿ ಹೋಗ್ಬೇಡ, ಎಲ್ ಬೇಕು ಅಲ್ಲೆಲ್ಲ ಹೊರಟೋಗ್ಬಿಡ್ತೇ ಅಂತ ಇರ್ತಾನೆ ಫೋನಲ್ಲಿ. ಗುರು ಎಲ್ಲಾ ಅಭ್ಯಾಸ ನನ್ ತರನೇ ಇಕ್ಕಣ ಗುರು. ಇವನು ಲೆಮನ್ ಟೀ ಮಾಮೂಲಿ ಚಾ ಪಿತಾನಿತ್ತು, ಮಾಮೂಲಿ ಚಾನೇ ಪಿತ.
ಕುಡಿತಾನಂತೆ. ನಾನಂತೂ ಕುಡಿಯಲ್ಲ, ಯಾವಲ್ಲೂ ಅಪರೂಪ ನಾನು ಕುಡಿಯೋದು. ಎಲ್ಲ ನಮ್ಮ ಅಭ್ಯಾಸನೇ ಐತಲ್ಲ ಗುರು. ಲೆಮನ್ ಟೀ ಇದೆಲ್ಲ ನೋಡಿ, ನಾನು ಲೆಮನ್ ಕುಡಿಯೋದು, ಲೆಮನ್ನೇ. ಸರಿಯಾಗೈತೆ ಕುಚ್ಚುಗೆ. ಬರ್ಲಾ ನೋಡಿ, ಟೀ ಕುಡ್ದ ಸೇಮ್ ಎಲ್ಲ ನನ್ನ ಅಭ್ಯಾಸನೇ ಐತೆ ಗುರು. ನನಗೆ ಸಿಗರಲ್ಲ, ಬರೀ ಡಿಕಾಕ್ಷನ್ ಕುಡಿಯೋರನೆ. ಬನ್ನಿ ಇವಾಗ ನಾ ಖಾಲಿ ಮಾಡ್ಬಿಟ್ಟೆ ಬಂದೆ, ಊಟ ಮಾಡೋಣ ಅವನ ಜೊತೆ ಅಲ್ವಾ. ಸ್ನೇಹಿತನ ಜೊತೆ ಒಂದ್ ತುತ್ತು ತಿಂದಾಗ ಒಂಥರ ಸಮಾಧಾನ ಆಗಿರುತ್ತೆ. ಬನ್ನಿ ಹೋಗಿ ಖಾಲಿ ಮಾಡ್ಬಂದ್ಬಿಡೋಣ. ನೋಡಿದ್ರ ನೀವು, ನೋಡಿದ್ರೆ ಹೇಗ ಅನ್ನಿಸ್ತು ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಒಂದಿನಲ್ಲ ಗುರು ಪಾಟ್ಲೋಡು ನೋಡು, ಇಲ್ಲಿಗೆ ಬಂದ್ಬಿಟ್ಟಿದೆ. ಬರೀ 200 ಮೀಟರ್ ಐತೆ. ಆ ಕಡೆ ಹೋಗಕ್ಕೆ ನನ್ ಗಾಡಿ ಹೋಗ್ತಾ ಇಲ್ಲ ಗುರು, ಬೇಜಾರಾಗ್ಬಿಡ್ತೈತಿ ಇಲ್ಲಿಗೆ ಬಂದೆ. ನಮಗ್ ಕನ್ಫ್ಯೂಸ್ ಬೇರೆ. ಆತಾನೆ ಅನ್ನಿಸ್ತೈತಪ್ಪ ಪಾಲ್ಟಿ. ಆತಾನೆ ಬಂದನಪ್ಪ, ಮುಂದೆ ಕಾಣಿಸ್ತಾ ಅದೇ ಪಾಲ್ಟಿ. ಈ ಗೇಟ್ ಅಲ್ಲಿ ಹೋಗಲ್ಲ ಅಂತ ಗೊತ್ತೇ ಇಲ್ಲ ಗುರು. ಗೊತ್ತಿದ್ರೆ ಈ ಕಡೆ ಬರ್ತಾ ಇರ್ಲಿಲ್ಲ. ಸುಮ್ನೆ ತಿರ್ಗಾ ವಾಪಸ್ ರಿಟರ್ನ್ ಹೋಯ್ತಾ ಇದೀನಿ. ಎಲ್ಲಿಂದ ಕರ್ಕೊಂಡು ಹೋಯ್ತಾರ ಗೊತ್ತಿಲ್ಲ. ಬನ್ನಿ ನೋಡೋಣ. ಈ ಗೇಟ್ ಇಂದ ಒಳಗ್ ಬಂದ್ಬಿಟ್ಟೆ, ಬೇಡ ನಮ್ ಪರಿಸ್ಥಿತಿ. ಬನ್ನಿ ಹೋಗೋಣ ಆತನಿಂದಾನೆ. ಈ ಹುಡುಗನ್ನ ಕರ್ಕೊಂಡ್ ಬಂದಾರೆ, ಕರ್ಕೊಂಡ್ ಹೋಗು ಅಂತ ಕರ್ಕೊಂಡ್ ಹೋಯ್ತಪ್ಪ. ಕ್ಲೀನ್ ಆಗಿ ಕರ್ಕೊಂಡ್ ಹೋಗ. ಬನ್ನಿ ಕರ್ಕೊಂಡ್ ಹೋಯ್ತಾನೆ ಅಂತ ನೋಡೋಣ. ಅನ್ಲೋಡ್ ಮಾಡ್ತಾವ್ರೆ. ಈ ಸಂದಿಲ್ಲಿ ನಮಗೆ ರೂಢಿ ಇಲ್ಲ, ಇಲ್ಲಿಗೆ ಅನ್ಲೋಡಿಂಗ್. ಇದೇ ಕಂಪ್ನಿ ಅಂತ ಇದು ಪಾಟ್ಲೋಡ್ ಗುರು, ಯಾರಿಗೂ ಹೇಳ್ಬೇಡ್ರಿ. ಅಕ್ಕ ಬಂದಿರೋದು ಇದನ್ನೇ. ಲಿಫ್ಟಿಂಗ್ ಎಲ್ಲ ಇಟ್ಕೊಂಡವ್ರು, ಚೆನ್ನಾಗಿ ಇಟ್ಕೊಂಡವ್ರು ಲಿಫ್ಟಿಂಗ್. ಇಲ್ಲ ನನಗೆ ಸಂದಿಲ್ ಹೊಡೆಯಕ್ ಆಗ್ಲಿಲ್ಲ ಗುರು, ನಮ್ ಕೈಲಿ ಸಿಕ್ಕಾಬಿಟ್ಟ ಅವ್ರ ಮೇಲೆ. ಪಾಪ ಬೇಜಾರಾದ. ಚೆನ್ನಾಗೈತೆ, ಎತ್ತಾವ್ ನೋಡಿ. ರಿವರ್ಸ್ ಈ ಸಂದಿಲೆ ಹೊಡ್ಸ್ಬಿಟ್ರು ನೋಡಿ, 2 ವೀಲರ್ಗಳನ್ನ ಜರುಗಿಸಿ. ಗಾಡಿ ಎಷ್ಟು ಹೋಗುತ್ತೆ ಅಷ್ಟೇ ಇರೋದ್ ಗುರು. ಸ್ವಲ್ಪ ಆ ಕಡೆ ತಿರ್ಗಿಸ್ರು ಈ ಕಡೆ ಟಚ್ ಆಗುತ್ತೆ, ಈ ಕಡೆ ತಿರ್ಗಿಸ್ರು ಆ ಕಡೆ ಟಚ್ ಆಗುತ್ತೆ. ಎಂತಂತ ಜಾಗಕ್ಕೆ ಬಂದಿದೀವಿ ನೋಡಿ ನಾವು. ಬನ್ನಿ ಹೋಗೋಣ ಇವಾಗ. ಒರಿಜಿನಲ್ ಬಾಡಿಗೆ ಅದು, ಒರಿಜಿನಲ್ ಸ್ಪಾಟ್ಗೆ ಹೋಗ್ಬೇಕು ಗುರು. ವಿಡಿಯೋ ನೋಡ್ಬಿಟ್ಟು ಯಾರಿಗೂ ಹೇಳೋಕ್ ಹೋಗ್ಬೇಡಿ. ಆಮೇಲೆ ಪಾಟ್ಲೋಡ್ ತುಂಬ್ಕೊಂಡಿದೆ ಅಂತ ಪಾಲ್ಟಿ ಬೇಜಾರ್ ಮಾಡ್ಕೊಂಡಾರ. ಆಮೇಲೆ ತೆಗ್ಯಪ್ಪ ಹಣ ತೆಗೆ, ನಮಗ್ ಕೊಡ್ತಾರ ಗೋಳು. ಇನ್ನ ಈತ ತೆಗ್ದಿ ನಿದ್ದೆ ಮಾಡ್ಬಿಡ್ತಾನೆ. ಇವಾಗ ಮುಂದೆ ಹೋಗ್ಬಿಡೋಣ. ಸ್ಪಾಟ್ಗೆ ಬಂದಿದೀನಿ, ಅನ್ಲೋಡ್ ಮಾಡ್ತಾ ಇದಾರೆ ನೋಡಿ ಮೇಲೆ. ಹಂಗೆ ಕ್ರೇನ್ ಅಲ್ಲಿ, ಅದು ಮಾಡಿ ಮೇಲೆ ಕಟ್ಟಿರೋದ್ ನೋಡಿದ್ರು ಕ್ರೇನ್ ನ. ಎಷ್ಟು ಹೈಟ್ ಐತೆ ಇಲ್ಲಿ ಮ್ಯಾಲೆಲ್ಲ ನೋಡಿ. ಮ್ಯಾಲಿಂದ ಎತ್ತ ಅವ್ರು ಲಿಫ್ಟ್ ಮಾಡ್ತಾವ್ರೆ. ನೋಡ್ಕೊಳ್ಳಿ ಕ್ಲೀನಾಗ. ಅಣ್ಣ ಗಾಡಿ ಮೇಲೆ ಹಾಕ್ಬಿಟ್ಟಾಕ ಅಣ್ಣ, ಹುಷಾರು. ಆಮೇಲೆ ಎಳ್ಕೊಂಡು ಹೋಯ್ತಾಯ್ತಲ್ಲ ಗುರುದು. ನೋಡಿ ಹಾಯ್ ಎಲ್ಲ ಹೌದೇನ ಇದು. ಅಣ್ಣ ಈ ಕಡೆ ಬಾ ಅಣ್ಣ, ಗುರು ಈ ಕಡೆ ಬಾ. ಏನಾಗಲ್ಲ, ಮ್ಯಾಲ್ಗಿಲ್ ಮಿಸ್ ಆಯ್ತಂದ್ರೆ ಎಲ್ಲ ಫುಲ್ ಊಟ ಬಿಡಿ ಬೆಂಕಿ ಅಡ್ನ. ಆಮೇಲೆ ಏನಾರ ಹಗ್ಗ ಕಟ್ಟಾಯ್ತು ಅಂದ್ರ ಪಡ್ಕೋತಂದಿ. ಪೇಷಂಟ್ ಇದ್ದಂಗ ಇರೋದು ಬ್ಯಾಡ ಆಗೋದು ತಮಾಷೆ. ಆ ಟಾರ್ಪಲ್ ಇಳಿಯಕ್ ಆಗ್ತಲ್ಲ ಹೋಗ ಹತ್ತನ ಕೈಲಿ. ಎಳ್ದ್ಬಿಟ್ಟಪ್ಪ, ಸಾಧನೆ ದೊಡ್ಡದಾಗೋಯ್ತು ನೋಡಿ. ಪೂರ್ತಿ ಎತ್ಕೊಬಿಟ್ರು. ಟಾರ್ಪಲ್ ಹಂಗೆ ಹಾಕಿದೀನಿ. ಲೋಡ್ ಏನಾದ್ರು ಸಿಕ್ಕಿದ್ರೆ ಹಂಗೆ ಹಾಕ್ಬೇಕಲ್ಲ, ಅದಕ್ಕೆ ಬಿಟ್ಟಿದೀನಿ. ಬನ್ನಿ ಹಗ್ಗೆಲ್ಲ ಸುತ್ಕೊಂಡು ಹೊರಟೋಣ ಗುರು. ಹೈದ್ರಾಬಾದ್ ಟ್ರಿಪ್ ಮುಗೀತು ಗುರು. ಇನ್ನು ನೆಕ್ಸ್ಟ್ ಹೈದ್ರಾಬಾದ್ ಇಂದ ಇಲ್ಲಿಗೆ ಲೋಡ್ ಮಾಡ್ತೀನಿ, ತೋರಿಸ್ತೀನಿ ಗುರು. ನಿಮ್ಮ ಸಂಚಾರಿ ಚಾಲಕ ಸಪೋರ್ಟ್ ಮಾಡಿ. ನೀವು ಮಾಡ್ದಲ್ಲಿ ಇನ್ಯಾರು ಮಾಡ್ತೀರಲ್ವಾ? ಖಂಡಿತ ಮಾಡ್ತೀರ, ಮಾಡಿ.